ನಿಮಗೋಸ್ಕರ ನಿಮ್ಮ ಮಗಳು ದೀಪ್ತಿ ಕಾಯ್ತಾ ಇದ್ದಾರೆ. ಜನಸಂದಣಿ పోనక అపార్ట్ మొబైల్ పక్క బంగాರದ ಬಗ್ಗೆ ఆయనతో పక్క ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತೂರು ಸಾಂತಮಾರಿಗೆ ನಾವೆಲ್ಲರೂ ಕೂಡ ಸುಮಾರು ಒಂದು 5 ದಿನಗಳ ಕಾಲ ನಡೆಯುವಂಥದ್ದು. ಸೊ ಈ ವರ್ಷವೂ ಕೂಡ ಹೊರಟಿದ್ದೇವೆ. ಲಾಸ್ಟ್ ಇಯರ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಈ ಸಾರಿ ನನ್ನ ಅಕ್ಕ ಮತ್ತು ಅಕ್ಕನ ಮಕ್ಕಳ ಜೊತೆ ನಾನು ಹೊರಟಿದ್ದೇನೆ. ಸೊ ಇವತ್ತು ನಾವು ಥರ್ಡ್ ಡೇ ಇಲ್ಲಿ ಬರುವಂಥದ್ದು. ಸುಮಾರು 2 ದಿನಗಳ ಕಾಲದ ಒಂದು ಸಾಂತಮಾರಿ ಮುಗಿದಿದೆ, ಇನ್ನೂ 2 ದಿನಗಳು ಮುಂದೆ ನಡೆಯಲಿಕ್ಕಿದೆ. ಸೊ ನಾವು 3ನೇ ದಿನ ಹೋಗ್ತಾ ಇರುವಂಥ ಉದ್ದೇಶ ಏನಪ್ಪ ಅಂತೇಳಿ ಹೇಳಿ, 3ನೇ ದಿನ ಸ್ವಲ್ಪ ರಶ್ ಕಡಿಮೆ ಇರಬಹುದು ಅಂತೇಳಿ ಹೇಳಿ, ಆದರೆ ನಮ್ಮ ಗೆಸ್ಸಿಂಗ್ ಕಂಪ್ಲೀಟ್ ರಾಂಗ್ ಆಗಿತ್ತು. ಯಾಕಂತೇಳಿ ಹೇಳಿದ್ರೆ ಕಿಕ್ಕಿರಿದ ಜನಸಂದಣಿ ಅಂತೇಳಿ ಏನು ಹೇಳ್ತೇವೆ ಅಂಥ ರಶ್. ನನ್ನ ಅಕ್ಕನ ಮಗಳು 1-2 ದಿನ ಬಂದಿದ್ಲಂತೆ. ಸೊ ಅವಳು ಹೇಳುವಂಥದ್ದು ಇವತ್ತು ಬಂದಿರುವಂಥ ಒಂದು ಜನಸಂದಣಿ ಏನಿದೆ, ಈ ರಶ್ ಏನಿದೆ, ಕಳೆದ 2 ದಿನ ಇರಲಿಲ್ಲ ಅಂತೇಳಿ ಹೇಳಿ. ಸೊ ಥ್ರೂಔಟ್ ಈ ಒಂದು 5 ದಿನವೂ ಕೂಡ ತುಂಬ ರಶ್ ಇರ್ತದೆ. ನಾವು ಕೂಡ ಒಂದಷ್ಟು ಸುತ್ತಾಡಬೇಕು, ಗಮ್ಮತ್ತು ಮಾಡಬೇಕು, ಒಂದಷ್ಟು ಶಾಪಿಂಗ್ಗಳನ್ನು ಮಾಡಬೇಕು ಅಂತೇಳಿ ಹೇಳಿ ಹೊರಟ್ವಿ. ಸೊ ಸುಮಾರು ಒಂದು 8 ಗಂಟೆಗೆ ಹೊರಟಿದ್ವಿ. ಸೊ ಊಟವೂ ಆಗಿರಲಿಲ್ಲ. ಬರುವಾಗ ತಡ ಆಗ್ತದೆ ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿತ್ತು. ಆದ ಕಾರಣ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಅಂತೇಳಿ ಹೇಳಿ ತುಂಬ ಒಂದು ಹೆಸರಾಂತ ಫುಡ್, ಕೇಕ್, ಪಪ್ಸ್ ಇದೆಲ್ಲ ಸಿಗುವಂತಹ ಒಂದು ಪ್ಲೇಸ್. ಸೊ ನಮ್ಮ ಕಾರ್ಕಳದಲ್ಲಿಯೂ ಕೂಡ ಇದೆ, ಒಂದಷ್ಟು ಬ್ರ್ಯಾಂಚ್ಗಳು ಕೂಡ ಸುತ್ತಮುತ್ತ ಇದೆ, ಇದರದ್ದು ನಿಮ್ಗೆ ಗೊತ್ತಿರ್ಬೋದು. ಸೊ ಇಲ್ಲೆಲ್ಲಿಯೂ ಹೋಗಿ ಏನೇನೋ ತಿನ್ನುವ ಬದಲು ನಾವು ಒಳ್ಳೆಯದನ್ನೇ ತಿನ್ನುವ ಅಂತೇಳಿ ಹೇಳಿ ಫಸ್ಟಿಗೆ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸಿಗೆ ಹೋಗಿ ಅಲ್ಲಿ ಒಂದಷ್ಟು ಹೊಟ್ಟೆಯನ್ನು ತುಂಬಿಸಿಕೊಂಡು ಮುಂದೆ ಸಾಗಿದ್ವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಒಂದೊಂದೇ ಪರ್ಚೇಸಿಂಗ್, ಅದೇ ರೀತಿ ಶಾಪಿಂಗ್ ಇಂಥದ್ದೆಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾನೊಂದು ಟ್ರೆಡಿಷನಲ್ ಆಗಿರುವಂಥ ಒಂದು ಶೂವನ್ನು ತೊಗೊಂಡೆ. ನನಗಷ್ಟು ಪರ್ಚೇಸಿಂಗಿದ್ದು ಅಥವಾ ಒಂದು ಯಾವುದನ್ನು ತಗೊಳ್ಬೇಕು, ಹೇಗೆ ತಗೊಳ್ಬೇಕು ಅದೆಲ್ಲ ನಂಗೆ ಅಷ್ಟೊಂದು ಜ್ಞಾನ ಇಲ್ಲ. ಸೊ ಅಕ್ಕನೊಟ್ಟಿಗೆ ಬಂದ ಕಾರಣ ಆದಷ್ಟು ಇವತ್ತು ಶಾಪಿಂಗನ್ನು ಮಾಡಬೇಕು ಅಂತೇಳಿ ಹೇಳಿ ಅಂದ್ಕೊಂಡಿದ್ದೆ. ಯಾಕಂತೇಳಿ ಹೇಳಿದರೆ ಅವಳಿಗೆ ಚೆನ್ನಾಗಿ ಯಾವುದೇ ವಿಷಯ ಇರ್ಬೋದು, ಅದು ಶೂ ಇರ್ಬೋದು, ಅದೇ ರೀತಿ ಬಟ್ಟೆ ಇರ್ಬೋದು, ಪ್ರತಿಯೊಂದರ ಒಂದು ಜುಮ್ಕಾ ಇರ್ಬೋದು, ಅವಳಿಗೆ ಚಂದದ ಒಂದು ಜ್ಞಾನ ಇದೆ, ಸರಿಯಾಗಿ ಅವಳು ಯಾವ್ದು ತಗೊಳ್ಬೇಕು ಅಂತೇಳಿ ಹೇಳಿ ಸಜೆಸ್ಟ್ ಮಾಡ್ತಾಳೆ. ಸೊ ಶೂವನ್ನು ತಗೊಂಡಾಯಿತು, ಮುಂದುವರಿತಾ ಇದ್ದೇವೆ. ಸೊ ನೀವೀಗ ಏನು ನೋಡ್ತಿದ್ದೀರ ಇಕ್ಕೆಲಗಳಲ್ಲಿ ಸಾಕ್ತಾ ಇದೆ, ಒಂದರ ಹಾಗೆ ಮತ್ತೊಂದಿಲ್ಲ. ಬೇರೆ ಬೇರೆ ರೀತಿಯ ಶಾಪ್ಗಳು, ವಸ್ತುಗಳು, ಆಟಿಕೆಗಳು, ಸಾಮಗ್ರಿಗಳು, ತಿನ್ನುವಂತಹ ಚರ್ಮುರಿ ಇರ್ಬೋದು, ಸೋಡಾ, ಜ್ಯೂಸ್, ಅದೇ ರೀತಿ ವೆಜ್, ನಾನ್ ವೆಜ್ ಅಂತೇಳಿ ಹೇಳಿ ಬೇರೆ 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 ರೀತಿಯ ಅಂಗಡಿಗಳು ಎಷ್ಟು ಅಂತೇಳಿ ಹೇಳಿ ಸುಮಾರು ಸರಿಯಾಗಿ ಲೆಕ್ಕ ಮಾಡಿದರೆ ಸುಮಾರು 1000ದಷ್ಟು ನಿಮಗೆ ಇಲ್ಲಿ ಮಾರಾಟಗಾರರು, ಬೇರೆ ಬೇರೆ ಅಂಗಡಿಗಳು ನೋಡಲಿಕ್ಕೆ ಸಿಗ್ತಾವೋ ಏನೋ, ಅಷ್ಟೊಂದು ರಶ್ ಆಗಿತ್ತು. ಫುಡ್ಡು ಕೂಡ ಹಾಗೆ ನೀವೀಗ ನೋಡ್ತಾ ಇದ್ದೀರಿ, ಪರೋಟ ಇರ್ಬೋದು, ಜಿಲೇಬಿ ಇರ್ಬೋದು, ಅದೇ ರೀತಿ ಮಂಚೂರಿ, ಚಿಲ್ಲಿ, ಕಬಾಬ್ ಅಂತೇಳಿ ಹೇಳಿ ಏನೇನು ನಿಮಗೆ ಬೇಕಾ ಎಲ್ಲ ರೀತಿಯ ಒಂದು ಫುಡ್ ಐಟಮ್ಸ್ ಅಲ್ಲಿ ಇತ್ತು. ಅದೇ ರೀತಿ ಇದು ನೋಡ್ಬೋದು ನೀವು, ಜಿಲೇಬಿ, ಚಕ್ಕುಲಿ, ಚೂಡ, ಪೇಡ ಅಂತೇಳಿ ಹೇಳಿ ದೊಡ್ಡದಾದಂಥ ಸ್ವೀಟಿನ ಅಂಗಡಿ. ಜಿಲೇಬಿ ಅಲ್ಲಲ್ಲೇ ಬಿಡ್ತಾಯಿದ್ರು. ಸೊ ಅದನ್ನು ನೋಡ್ತಾ ಖರೀದಿ ಮಾಡುವಂತಹ ಒಂದು ಗ್ರಾಹಕರಿಗೆ ತುಂಬ ಖುಷಿ ಆಗ್ತಾಯಿತ್ತು, ಬಿಸಿ ಬಿಸಿ ಜಿಲೇಬಿ ಅಂತೇಳಿ ಹೇಳಿ. ಸೊ ನೀವು ಫ್ರೂಟ್ಸ್ ಪ್ರಿಯರಾದರೆ ಅಲ್ಲಲ್ಲಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ರು. ಸೊ ಬೇಕಾದಷ್ಟು ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ತಿಂತಾ ಹೋಗ್ಬೋದು. ಕೈಯಲ್ಲಿ ಭರ್ಜರಿ ಹಣ ಇದ್ದರೆ ಒಂದು ಆಯ್ತಷ್ಟೇ. ಸೊ ಹೀಗೆ ಮುಂದೆ ಬರಬೇಕಾದ್ರೆ ನಂಗೆ ಒಂದಷ್ಟು ಟಾಪ್ಗಳು ಚೆಂದ ಅಂತೇಳಿ ಹೇಳಿ ಕಂಡಿತು. ಇಲ್ಲಿ ಒಂದಷ್ಟನ್ನು ಶಾಪಿಂಗ್ ಮಾಡಿದೆವು ನಾವು, ಒಂದು 3-4 ಟಾಪ್, ಅದೇ ರೀತಿ ಸ್ಕರ್ಟ್ ಇತ್ಯಾದಿಗಳನ್ನು ನಾವು ಜೊತೆಯಲ್ಲಿ ತಗೊಂಡ್ವಿ. ಸೊ ಅದರ ನಂತರ ಹೋಗಬೇಕಾದ್ರೆ ನಮಗೆ ಸೆಳೆಯುವಂಥದ್ದು ಬಟ್ಟೆ ಅಂಗಡಿಗಳೇ. ಒಂದು ಆದ ಹಾಗೆ ಮತ್ತೊಂದು 1-2 ಹೆಜ್ಜೆ ಅಂತರದಲ್ಲಿ ಒಂದಷ್ಟು ಬೇರೆ ಬಟ್ಟೆ ಅಂಗಡಿಗಳೆಲ್ಲ ಕಾಣಲಿಕ್ಕೆ ಸಿಕ್ಕಿತ್ತು. ಸೊ ನನ್ನ ಅಕ್ಕನ ಮಗಳ ಪ್ರಕಾರ ಇಂಥದ್ದೆಲ್ಲ ಒಂಥರ ತುಂಬ ಚೆನ್ನಾಗಿದೆ, ನಾರ್ಮಲಿ ನಮಗೆ ಇಲ್ಲಿ ಸಿಗೋದಿಲ್ಲ ಅಂತೇಳಿ ಹೇಳಿ. ಸೊ ನಾವು ಹೆಚ್ಚಾಗಿ ಏನು ಎಣಿಸ್ತೇವೆ, ಇಂತಹ ಒಂದು
ಸಾಂತ್ಮಾರಿ ಅಥವಾ ಜಾತ್ರೆಗಳಲ್ಲಿ ಸಾಮಾನ್ಯ ಹೀಗೆ ಬರುವಂಥದ್ದು ಬಟ್ಟೆಗಳು ಅಂತೇಳಿ ಹೇಳಿ ಇಲ್ಲ, ಕೆಲವೊಂದು ಒಳ್ಳೆಯದು ಬರ್ತದೆ. ನಮಗೆ ಒಂದು ಚೂಸ್ ಮಾಡುವ, ಆಯ್ಕೆ ಮಾಡುವಂಥ ಒಂದು ಕೆಪಾಸಿಟಿ ಇದ್ದರೆ ಆಯಿತು. ಬಟ್ ನಾನು ಈ ಒಂದು ಪ್ಲೇಸನ್ನು ಬಿಟ್ಟು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಪ್ಲೇಸ್ ಯಾವುದಪ್ಪ ಅಂತೇಳಿ ಹೇಳಿದರೆ ಜುಮ್ಕಾಗಳನ್ನು ಮಾರುವಂತಹ ಒಂದು ಸ್ಥಳ. ಸೊ ನಾನು ಪ್ರತಿ ಸಾರಿ ಎಣಿಸೋದು ಈ ಸರಿ ತಗೊಳ್ಳಿಕ್ಕೇ ಇಲ್ಲ ಅಂತೇಳಿ ಹೇಳಿ. ಬಟ್ ಕಡೆಗೆ ಆ ಒಂದು ಜುಮ್ಕಿಗಳನ್ನು ನೋಡುವಾಗ ಒಂದೆರಡನ್ನು ತಗೊಳ್ಳುವ ಅಂತೇಳಿ ಹೇಳಿ ಮನಸ್ಸಾಯಿತು. ಈ ಸಾರಿ ಕೂಡ ಎರಡನ್ನು ತಗೊಂಡೆ, ತುಂಬ ಚೆಂದ ಇತ್ತು. ಸೊ 100 ರೂಪಾಯಿಯ ಪ್ರಕಾರ ಒಂದು ಚಂದದ ಜುಮ್ಕವನ್ನು ತಗೊಂಡೆ. ಅದರ ನಂತರ ಮುಂದೆ ಸಾಗ್ತಾ ಹೋದ್ವಿ. ಒಂದಷ್ಟನ್ನು ನೋಡಬೇಕು ಮಾಡಬೇಕು ಅಂತೇಳಿ ಹೇಳಿ ಮಾಡಿದರೆ ಫುಲ್ ಎಷ್ಟು ರಶ್ ಅಂತೇಳಿ ಹೇಳಿದರೆ ಈ ನೆಲವೇ ಕಾಣ್ತಿರ್ಲಿಲ್ಲ, ಅಷ್ಟೊಂದು ರಶ್. ಯಾರು ಎಲ್ಲಿದ್ದಾರೆ ಗಡಿ ನೋಡೋದು, ನಮ್ಮವರು ಎಲ್ಲಿದ್ದಾರೆ, ಹಿಂದೆ ಇದ್ದಾರಾ ಮುಂದೆ ಇದ್ದಾರಾ ಕಾಣೋದೇ ಇಲ್ಲ ಅಂತೇಳಿ ಹೇಳಿದರೆ ಅಂತಹ ಒಂದು ರಶ್ ಇತ್ತು ಎಲ್ಲ ಕಡೆ. ಮತ್ತೊಂದು ಏನಪ್ಪ ಅಂತೇಳಿ ಹೇಳಿದರೆ ಸಾಂತ್ಮಾರಿಗೆ ಬರುವಾಗ ಸ್ವಲ್ಪ ಆರಾಮದಲ್ಲಿ ಬರಬೇಕು ಅಂತೇಳಿ ಹೇಳಿದರೆ ಹೋಗಿ ದಡಬಡ ಮನೆಯಿಂದ ಹೊರಟು ಬೇಗ ಹೋಗುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಯಾಕಂತೇಳಿ ಹೇಳಿದರೆ ತುಂಬ ಇರ್ತದೆ ನೋಡಲಿಕ್ಕೆ, ಸಿಲೆಕ್ಷನ್ ಕೂಡ ತುಂಬ ಚೆನ್ನಾಗಿರ್ತದೆ. ಸೊ ಅದನ್ನು ನೋಡಿ ಆರಾಮದಲ್ಲಿ ತಗೊಳ್ಳುವಂಥದ್ದು ಇರಬೇಕು, ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಮತ್ತು ವೆಹಿಕಲ್ ಕೂಡ ಹಾಗೆ, ನಮಗೆ ಕೂಡಲೇ ಈಗಲೇ ಮನೆಗೆ ಹೋಗಬೇಕು ಅಂತೇಳಿ ಹೇಳಿ ಥಟ್ ಅಂತೇಳಿ ಹೇಳಿ ಮನಸ್ಸಿನಲ್ಲಿ ಫ್ಲ್ಯಾಶ್ ಆದ ಹಾಗೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತೇಳಿ ಹೇಳಿದರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮದು ವೆಹಿಕಲ್ ಇಟ್ಟಿರ್ತೇವೆ, ಮತ್ತೊಂದು ಮೂಲೆಯಿಂದ ನಾವು ನಡ್ಕೊಂಡು ಬರ್ತಾ ಇರ್ತೇವೆ, ಶಾಪಿಂಗನ್ನು ಮಾಡ್ತಾ ಇರ್ತೇವೆ. ಸೊ ಈ ರೀತಿ ಮಧ್ಯದಲ್ಲಿ ನಮ್ಮವರು ಒಂದಷ್ಟು ನಮ್ಮ ಸ್ನೇಹಿತರು, ಮನೆಯವರು, ಕುಟುಂಬದವರು ಅವರು ಕೂಡ ಸಿಗ್ತಾರೆ. ಸೊ ಇದನ್ನು ನೋಡ್ತಾ, ಇದೆಲ್ಲ ಒಂಥರ ವಿಂಡೋ ಶಾಪಿಂಗ್ ಥರ. ಕೆಲವೊಂದು ನಮಗೆ ನೋಡ್ತಾ ಹೋಗುವಂಥದ್ದೇ ಚೆಂದ. ಎಷ್ಟೊಂದು ರೀತಿಯ ಒಂದು ಫುಡ್ ಐಟಮ್ನ ಶಾಪ್ಸ್ಗಳಿತ್ತು, ಸ್ಟಾಲ್ಗಳಿತ್ತು ಅಂತೇಳಿ ಹೇಳಿದರೆ ಒಂಥರ ಅಗಣಿತ. ಮತ್ತು ನಾವು ಇಲ್ಲಿ ತನಕ ಎಣಿಸುವಂಥದ್ದೇನು, ಜ್ಯೂಸ್, ಐಸ್ ಕ್ರೀಮ್, ಏನೋ ಒಂದಷ್ಟು ಚಾಟ್ಸ್ ಇಂಥದ್ದೆಲ್ಲ ನಮ್ಮ ತಲೆಯಲ್ಲಿರುವಂಥದ್ದು. ಬಟ್ ಇಲ್ಲಿ ಬಂದರೆ ಎಷ್ಟೊಂದು ಬಗೆಯ ವೆರೈಟೀಸ್ ತಿಂಡಿಗಳನ್ನು ನಮಗೆ ತಿನ್ಬೋದು ಅನ್ನುವಂಥದ್ದು ಎಣಿಸಿಯೇ ನಮಗೆ ಒಂಥರ ಆಶ್ಚರ್ಯ ಆಗ್ತದೆ. ಸೊ ರಸ್ತೆಯ ಇಕ್ಕೆಲಗಳಲ್ಲಿ ಉದ್ದಗಲಕ್ಕೆ ಈ ಸ್ಟಾಲ್ಗಳಿತ್ತು. ನಿಮಗೆ ಸರಿಯಾಗಿ ತೋರಿಸುವ ಅಂತೇಳಿ ಹೇಳಿದರೆ ಅಷ್ಟೊಂದು ಜನರು ಈಚೆ ಒಂದು ಸೈಡ್ನ ಸ್ಟಾಲ್ ತೋರಿಸಿ ಮತ್ತೊಂದು ಸೈಡಿಗೆ ತೊಗೊಂಡು ಹೋಗುವಾಗ ಅಲ್ಲಿ ಅಷ್ಟೊಂದು ಜನರಿದ್ದರು ಇಕ್ಕೆಲಗಳಲ್ಲಿ. ಹಾಗಾಗಿ ನಮಗೆ ಸರಿಯಾಗಿ ತೋರಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಜನರು ಅಂತೇಳಿ ಹೇಳಿದಾದರೆ ಒಂದು ಈ 5 ದಿನಗಳಲ್ಲಿ ಲಕ್ಷದಷ್ಟು ಜನರು ಬಂದು ಹೋಗ್ತಾರೆ. ಮತ್ತು ಒಂದಷ್ಟು ಜನರು 5 ದಿನವೂ ಕೂಡ ಬಂದು ಹೋಗುವವರು ಇದ್ದಾರೆ. ಈ ಸ್ಟಾಲನ್ನೆಲ್ಲ ನೋಡುವಾಗ ಅನ್ನಿಸ್ತದೆ ಬೆಳಗ್ಗಿನಿಂದ ಏನೂ ತಿನ್ನದೆ ಬರಬೇಕಿತ್ತು ಅಂತೇಳಿ ಹೇಳಿ. ಅಷ್ಟೊಂದು ನಾವು ಒಂದು ದಿನದ ತಿಂಡಿಯನ್ನು ತಿಂದು ಸಾಗುವಷ್ಟು ಇಲ್ಲಿ ಸ್ಟಾಲ್ಗಳುಂಟು. ಒಂದು ಕಡೆ ಚರ್ಚಿನ ಹತ್ರ ಜನಸಾಗರವೇ ಇರ್ತದೆ. ಚರ್ಚಿನ ಒಳಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಕ್ಯಾಂಡಲನ್ನು ಹಚ್ತಾರೆ, ಒಂದಷ್ಟು ಜನ ಅಲ್ಲಿ ಫೋಟೋಗಳನ್ನು ತೆಗಿತಾರೆ. ಸೊ ಇದನ್ನೆಲ್ಲ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನನ್ನ ಫ್ರೆಂಡ್ಸ್ ಜೊತೆ ಹೋಗುವಾಗ. ಸೊ ಇವತ್ತು ಆ ಸೈಡ್ ವಿಪರೀತ ರಶ್ ಇತ್ತು ಅಂತೇಳಿ ಹೇಳಿ ನಾವು ಫಸ್ಟಿಗೆ ಈ ಸೈಡ್ ತಿರುಗಾಡಿ ಬರುವ ಅಂತೇಳಿ ಹೇಳಿ ಈ ಸೈಡ್ ಬಂದಿದ್ದೇವೆ. ಮತ್ತೊಂದು ಸೈಡ್ ಮೇಲ್ಗಡೆ ಒಂದು ಮೈದಾನ ಇದೆ, ಅಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಬೇರೆ ಬೇರೆ ರೀತಿಯ ಒಂದು ತಿರುಗಿ ಸುತ್ತಿ ಮಜಾ ತಗೊಳ್ಳುವಂಥ ಬೇರೆ ಬೇರೆ ರೈಡ್ಸ್ಗಳು ಇದೆ. ಸೊ ನಮ್ಮಲ್ಲಿ ಯಾರಿಗೂ ಚಿಕ್ಕ ಮಕ್ಕಳು ಇರಲಿಲ್ಲ, ಇಂಟ್ರೆಸ್ಟ್ ಇಲ್ಲದ ಕಾರಣ ನಾವು ಆಚೆ ಹೋಗಲಿಲ್ಲ. ಸೊ ಆಚೆ ಧೂಳು ಕೂಡ ಜಾಸ್ತಿ, ಯಾಕಂತೇಳಿ ಹೇಳಿದ್ರೆ ಅಷ್ಟೊಂದು ಜನರಿದ್ದರು. ಸೊ ನಾವಿಲ್ಲೇ ಮತ್ತೊಂದು ನಿಮಗೆ ಹೇಳಲೇಬೇಕು, ಒಂದು ಕ್ಯಾರಮಿಲ್ ಐಸ್ ಕ್ಯಾಂಡಿ ಟೈಪ್ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಈಗಷ್ಟು ನಾನು ನಿಮ್ಗೆ ತೋರಿಸಿದ್ನಲ್ಲ ಅದು, ಅದರಲ್ಲಿ ಬ್ಲೂಬೆರಿ ಎಲ್ಲ ಹಾಕಿ ಸಖತ್ತಾಗಿರ್ತದೆ ಟೇಸ್ಟ್. ಸೊ ಅದನ್ನು ಕೂಡ ನಾವು ಟೇಸ್ಟ್ ಮಾಡಿದ್ವಿ. ಇಲ್ಲಿ ನೀವು ನೋಡಿದ ಹಾಗೆ ಉದರಾರ್ತೆ ಬಹುಕೃತ ವೇಷಮ್ ಅಂತೇಳಿ ಹೇಳಿದ ಹಾಗೆ ಡೊಂಬರಾಟವು ಕೂಡ ಅಲ್ಲಲ್ಲಿ ನಡೀತಾ ಇರ್ತದೆ. ಎತ್ತರಕ್ಕೆ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಈ ಕೋಲನ್ನು ಬ್ಯಾಲೆನ್ಸ್ ಮಾಡ್ತಾ ನಡೆಯುತ್ತಿರುವಂಥ ಒಂದು ಪುಟ್ಟ ಮಕ್ಕಳು, ಚಿಕ್ಕ ಎಳೆಗೂಸನ್ನು ತನ್ನ ಸೊಂಟದಲ್ಲಿ ಇರಿಸಿಕೊಂಡು ಬಲೂನನ್ನು ಮಾರ್ತಾ ಇರುವಂತಹ ಹೆಣ್ಮಕ್ಳು, ತಳ್ಳುಗಾಡಿಯನ್ನು ದೂಡ್ತಾ ಒಂದು ವಸ್ತುಗಳನ್ನು ಮಾರ್ತಾ ಇರುವಂತಹ ಮಾರಾಟಗಾರರು, ಕೈಯನ್ನು ನೋಡಿ ಭವಿಷ್ಯವನ್ನು ಹೇಳುವಂತಹ ಅದೆಷ್ಟೋ ಜ್ಯೋತಿಷಿಗಳು, ಕೈಗೆ ಹಚ್ಚೆಯನ್ನು ಹಾಕಿಸ್ಕೊಳ್ಳಿಕ್ಕೆ ತಯಾರಾಗಿರುವಂಥ ಯಂತ್ರಗಳು, ಅಬ್ಬಬ್ಬಬ್ಬ ಇದೆಲ್ಲ 1-2 ಹೀಗೆ ಥ್ರೂಔಟ್ ಇದನ್ನು ನೋಡ್ತಾ ಹೋದರೆ ಸುಮಾರು 1.5 ಕಿಲೋಮೀಟರ್ನಷ್ಟು ಉದ್ದಕ್ಕೆ ಅಂಗಡಿಗಳು ಸಾಲಾಗಿ ಹೋಗ್ತಾ ಇರ್ತದೆ. ನಾವು ಸುಮಾರು 2 ಗಂಟೆಗಳ ಪರ್ಯಂತ ಇದನ್ನೆಲ್ಲ ನೋಡ್ತಾ ಸುತ್ತಾಡ್ತಾ ಸಾಗಿದ್ವಿ. ಕೊನೆಗೆ ಎಲ್ಲ ದೃಶ್ಯಗಳನ್ನು ಮನದುಂಬಿಕೊಳ್ತಾ ನಾವು ತಗೊಂಡಂತಹ ಎಲ್ಲ ವಸ್ತುಗಳನ್ನು ಹೊತ್ತಂತಹ ಬ್ಯಾಗನ್ನು ತಗೊಂಡು ಪುನಃ ಮನೆಗೆ ಹೆಜ್ಜೆಯನ್ನು ಹಾಕಿದ್ವಿ ಅಂತೇಳಿ ಹೇಳ್ತಾ, ಈ ಸುಂದರವಾದಂತಹ ಒಂದು ಸಾಂತ್ಮಾರಿಯ ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿರಬಹುದು ಅಂತೇಳಿ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ತೆ, ಬಾಯ್. ದೇವ್ ಸಕ್ಳಂಕೆ ಬರೇಕೋರ್.